ಎಲ್ರಿಗೂ ನಮಸ್ತೆ. ಸರ್ಕಾರಕ್ಕಾಗೋ ನಷ್ಟನ ಹೆಂಗಾದ್ರೂ ಮಾಡಿ ಜನರ ಮೇಲೆ ಹಾಕಿ ಆ ತೆರಿಗೆ ಈ ತೆರಿಗೆ ಅಂತೇಳಿ ವಸೂಲಿ ಮಾಡೇ ಮಾಡ್ತೀರ. ಆದರೆ ನಮ್ಮ ರೈತರಿಗಾಗೋ ಸಮಸ್ಯೆಗಳಿಗೆ ಯಾಕೆ ನೀವು ಎಚ್ಚೆತ್ಕೊಂಡು ಅದಕ್ಕೆ ಪರಿಹಾರ ಯಾವ ಥರ ಘೋಷಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಯಾಕೆ ಇವತ್ತು ಒಂದು ಒಳ್ಳೆ ನಿರ್ಧಾರ ಕೈಗೊಳ್ತಿಲ್ಲ ಸರ್ಕಾರ? ಏನಿಲ್ಲ ಸರ್, ಈ ಬೆಳೆ ಬೆಳೆಯೋಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಪ್ಪ ಅಂತಂದ್ರೆ ಇನ್ನು ಹಗಲು ರಾತ್ರಿ ಗಾಳಿ ಮಳೆ ಚಳಿ ಇದ್ಯಾವುದು ಅಂದೆ ಬಿಸಿಲು ಯಾವುದು ಲೆಕ್ಕಕ್ಕೆ ಇಟ್ಕೊಳ್ದೆ ನಾವು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಪ್ಪ ಅಂತಂದರೆ ಕಷ್ಟಪಟ್ಕೊಂಡು ಈ ಬೆಳೆನ ನಾವು ದಕ್ಕಿಸ್ಕೊಂಡಿರ್ತೀವಿ. ಅಂದರೆ ಪ್ರಾಣಿ ಪಕ್ಷಿಗಳು ಅದಾದಮೇಲೆ ಕಳ್ಳಕಾಕರು ಇವರೆಲ್ಲದನ್ನೂ ಇಂದನೂ ನಾವು ಕಾಪಾಡ್ಕೊಂಡು ನಮ್ಮ ಬೆಳೆಗೆ ಇವತ್ತು ಒಳ್ಳೆ ಬೆಲೆ ಇಲ್ಲ. ಏನು ಮಾಡೋಣ ಸರ್? ನಾವು ಎಲ್ಲೋ ಸಾಲ ಸೋಲ ತೊಗೊಂಬಂದಿರ್ತೀವಿ, ಅದಕ್ಕೆ ನಾವು ಹಿಂತಿರುಗಿಸಿ ಬಡ್ಡಿನೂ ಕಟ್ಟೋಕ್ಕಾಗಲ್ಲಪ್ಪ ಅಂತಂದಾಗ ಎಷ್ಟೋ ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಸರ್. ದಯವಿಟ್ಟು ಈ ಸಮಸ್ಯೆ ಬಗ್ಗೆ ದಯವಿಟ್ಟು ತಕ್ಷಣ ಸ್ವಲ್ಪ ನೀವು ಇದ್ರ ಬಗ್ಗೆ ನೀವು ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ನೋಡಿ ಸರ್. ರೈತರ ಬಗ್ಗೆ ರೈತರಿಗಾಗೋ ಸಮಸ್ಯೆಗಳು ಎಷ್ಟಲ್ಲ ಸರ್, ಒಂದ ಎರಡ ಸರ್. ಸರ್ ಈಗ ನೋಡಿ ತುಂಬಿಟ್ಟಿದ್ದೀವಿ, ಇದಕ್ಕೆ ಒಂದು ಒಳ್ಳೆ ಬೆಲೆ ಇಲ್ಲ. ಯಾರೋ ನಾವು APMCಗೆ ಹೋಗಿ ಒಂದು ಒಳ್ಳೆ ಫಿಕ್ಸ್ ರೇಟ್ ಅಂತ ಇರುತ್ತಲ್ಲ ಅದಕ್ಕೂ ನಾವು ಹಾಕೋಕ್ಕಾಗಲ್ಲ. ಯಾರೋ ಮೂರನೇ ವ್ಯಕ್ತಿಗಳು ಬರ್ತಾರೆ, ಆ ವ್ಯಕ್ತಿಗಳಿಗೆ ನಾವು ಬೇಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಮ್ಮದು ಸಮಸ್ಯೆಗಳಂತ ಇರುತ್ತಲ್ಲ ಸರ್. ಬೇಗ ದುಡ್ಡು ಬಂದರೆ ನಾವು ಕೊನೆ ಅಂತಲ್ಲಿದ್ದೀವಿ. ಈಗ ನಮಗೂ ದುಡ್ಡು ಬಂದರೆ ಯಾರಿಗೋ ಸಾಲ ಕೊಟ್ಟವ್ರಿಗೆ ಅದನ್ನ ನಾವು ಹಿಂತಿರುಗಿಸಿ ಕೊಡಬೇಕು. ಮುಂದಿನ ವರ್ಷ ಬೇಕಾಗುತ್ತೆ ನಮಗೂ, ಮತ್ತೆ ಹೋಗಿ ಅವ್ರ ಹತ್ರ ದುಡ್ಡು ಕೇಳಬೇಕಾಗುತ್ತೆ. ಅವಾಗ ನಮಗೆ ದುಡ್ಡು ನಾವು ನೀಟಾಗಿ ಅವ್ರು ನಮಗೆ ಕೊಡಬೇಕಪ್ಪ ಅಂತಂದ್ರೆ ನಾವು ಈಗ ಕರೆಕ್ಟಾಗಿ ನೀಟಾಗಿ ಕೊಟ್ಟರೆ ಅವ್ರು ನಮಗೆ ಮುಂದಿನ ಸಲ ದುಡ್ಡು ಕೊಡ್ತಾರೆ ಸರ್ ಬಡ್ಡಿಗೆ. ಹಾಗೆ ನಾವೀಗ ಈ ಬೆಳೆಗೆ ಒಂದು ಒಳ್ಳೆ ಬೆಲೆ ಇಲ್ಲ ಸರ್. ಈ ಬೆಳೆಗೆ ಒಂದು ಒಳ್ಳೆ ಬೆಲೆ ಇಲ್ಲ. ಯಾಕೆ ಈ ಥರ ಆಗ್ತಾಯಿದೆ ಸರ್? ಸರ್ಕಾರ ನಮಗೆ ರೈತರ ಬಗ್ಗೆ ಯಾಕೆ ಈ ಥರ ಕೀಳಾಗಿ ನೋಡ್ಕೊಳ್ತಿದ್ದಾರೆ, ಕೀಳು ಭಾವನೆಯಿಂದ ನೋಡ್ತಾ ಇದ್ದಾರೆ ರೈತರನ್ನ? ಈ ಮನಸ್ಥಿತಿಗಳನ್ನ ನೀವು ಬಿಟ್ಟು ನಮಗೆ ಒಂದು ಒಳ್ಳೆ ಬೆಲೆನ ನಿಗದಿಪಡಿಸಿ, ಅದಾದಮೇಲೆ ರೈತರಿಗಾಗೋ ಸಮಸ್ಯೆಗಳು ಒಂದಲ್ಲ ಸರ್, ಎರಡಲ್ಲ. ಇಲ್ಲಿ ನೋಡಿ, ಮೂರನೇ ಪಾರ್ಟಿ ಬರ್ತಾರೆ ಹೊಲದಲ್ಲಿ, ಅವರು ಬಾಯಿಗೆ ಸಿಕ್ಕಂಗೆ ಕೇಳ್ತಾರೆ ಸರ್. ಅಂದರೆ ನಾವು ಬೆಳೆದಿರೋ ಬೆಳೆಗೆ ಒಂದು ಬೆಲೆ ಇಲ್ವಾ ಸರ್? ಯಾಕೆಂತಂದರೆ ಅವ್ರು ಬರ್ತಾರೆ, 3 kg ಬಾಜ್ ಕೊಡ್ರಿ, 2 kg ಬಾಜ್ ಕೊಡ್ರಿ. ನಾವು ಬೆಳೆದಿರೋ ಬೆಳೆಗೆ ನಾವು ಬಾಜ್ ಕೊಡ್ಬೇಕಾಗುತ್ತಂತಂದರೆ ನಾವು ಇನ್ನೇನು ಬೆಳೆದಂಗೆ ಸರ್? ನಾವು ಇದರಲ್ಲಿ ಇನ್ನಾದರೂ ಉಳಿಯೋದಾದರೂ ಏನಿದೆ ಸರ್ ಇದರಲ್ಲಿ? ಸರ್ಕಾರ ಇವತ್ತು ಒಂದು ಪಾಕೆಟ್ ಗೊಬ್ಬರ ತೊಗೊಬೇಕಪ್ಪ ಅಂದರೆ ಎಲ್ಲದಕ್ಕೂ ನಮಗೆ GST ಅದು ಇದು ಅಂತೇಳಿ ಆ್ಯಡ್ ಮಾಡಿ ಇದು ಮಾಡಿರ್ತಾರೆ. ಆದರೆ ನಮಗೆ ಮಾತ್ರ ಯಾಕೆ ನೀವು ನಮ್ಮ ಬೆಳೆದಂಥ ಬೆಳೆಗಳಿಗೆ ಯಾಕೊಂದು ಒಳ್ಳೆ ಬೆಲೆನ ಕೊಡ್ತಾ ಇಲ್ಲ ಮಾರ್ಕೆಟಲ್ಲಿ ಇವತ್ತು ಸರ್? ಬೀಜ ಒಂದು ಪಾಕೆಟ್ ಬೀಜಕ್ಕೆ ನಮಗೆ 3 ರಿಂದ 4 kg ಇಲ್ಲ ಅಥವಾ 5 kg ಬೀಜದ ಪಾಕೆಟ್ಗೆ ನೀವು 2 ರಿಂದ 2.5 ಸಾವಿರ ರೂಪಾಯಿನ ಬೆಲೆನ ಇಂತಿಷ್ಟು ಅಂತೇಳಿ ಫಿಕ್ಸ್ ಮಾಡಿರ್ತೀರ. ಅದೇ ನಮ್ಮ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಇವತ್ತು ಯಾಕೆ ನೀವು ಡಬಲ್ ತೊಗೊಳ್ಬೇಕಲ್ಲ ಸರ್ ಹಿಂತಿರುಗಿಸಿ ನೀವು ಮಾರ್ಕೆಟಲ್ಲಿ? ಯಾಕೆ ನಮಗೆ ಒಂದು ಒಳ್ಳೆ ಬೆಲೆ ಕೊಡ್ತಾ ಇಲ್ಲ ಇವತ್ತು? ಯಾಕೆಂತಂದರೆ ಕ್ವಿಂಟಲ್ ಗೊಬ್ಬರ ಇವತ್ತು DAP ಎಷ್ಟಿದೆ ಅಂತ ಗೊತ್ತಲ್ಲ ಸರ್? ಕ್ವಿಂಟಲ್ ಗೊಬ್ಬರ ಇವತ್ತು 3.5ರಿಂದ 4 ಸಾವಿರ ರೂಪಾಯಿ ಇದೆ ಸರ್. ನಾವು ಏನು ಕೊಟ್ಟು ತೊಗೊಳ್ಬೇಕು? ಏನಿಲ್ಲ. ಇದು ಸರ್ಕಾರನೇ ತಾನೇ ಸರ್? DAP ಗೊಬ್ಬರ ಅಂತೇಳಿ ನೀವೇ ತಾನೇ ಮಾಡಿದ್ದು? ಇದಕ್ಕೆಲ್ಲ ಒಂದೇ ಪರಿಹಾರ ಸರ್. ನಾವು ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಒಳ್ಳೆ ಬೆಲೆನ ನಿಗದಿಪಡಿಸಿ, ಆವಾಗ ರೈತರು ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ ಸರ್. ಅವ್ರ ಶಾಪ ನಿಮ್ಮ ಸರ್ಕಾರಕ್ಕೆ ಆಗಲಿ, ಯಾವುದೇ ಸರ್ಕಾರ ಆಗಲಿ ಸರ್, ನಾವು ಸರ್ಕಾರನ ನಾವು ಧೋರಣೆ ಮಾಡೋಕತ್ತಿಲ್ಲ, ಯಾರ ಮೇಲೂ ನಾವು ಶಾಪನೂ ಹಾಕಕತ್ತಿಲ್ಲ. ರೈತನಿಗೆ ಎಲ್ಲನೂ ಅನ್ಯಾಯ ಆಗುತ್ತೆ ಸರ್. ಇಲ್ಲಿ ಮೋಸನೂ ಆಗ್ತಿರೋದು ನಮಗೆ ಸರ್. ಇಲ್ಲಿ ನಮಗೆ ಎಲ್ಲರೂ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ ಸರ್. ಒಳ್ಳೆ ಬೆಳೆ ಬೆಳೆದಾಗ ನಮಗೆ ಅದಕ್ಕೆ ತಕ್ಕನಾಗಿ ಒಂದು ಒಳ್ಳೆ ಬೆಲೆ ಇಲ್ಲ. ಬೆಲೆ ಚೆನ್ನಾಗಿರುತ್ತೆ ಸರ್, ಆ ವರ್ಷ ಒಳ್ಳೆ ಬೆಳೆ ಇರಲ್ಲ. ಹಾಗಾಗಿ ರೈತನ ಸಮಸ್ಯೆನ ಎಲ್ಲರೂ ನೀವು ಅರ್ಥ ಮಾಡ್ಕೊಳ್ಬೇಕು ಸರ್ ದಯವಿಟ್ಟು. ಒಂದಂತೂ ಸತ್ಯ ಸರ್, ಇದು ನನ್ನ ನೋವು ಮಾತ್ರ ಅಲ್ಲ ಸರ್, ಈ ಭಾಗದ ಎಲ್ಲ ರೈತರ ನೋವು ಸರ್. ಒಬ್ಬರಿಗೆ ಮಾತ್ರ ಸೀಮಿತ ಆಗಿಲ್ಲ ಇದು, ಎಲ್ಲ ರೈತರ ಸಮಸ್ಯೆನೂ ಇದೆ ಸರ್ ಇವತ್ತು.